ಇತ್ತೀಚೆಗಷ್ಟೇ ಸೆನ್ಸೇಷನ್ ನ್ಯೂಸ್ ಯಾವುದಾಗಿತ್ತು ಅಂದರೆ ಆಗಸ್ಟ್ 11 ಸುಪ್ರೀಂ ಕೋರ್ಟಿಂದ ಅಫಿಷಿಯಲ್ ಆರ್ಡರ್ ಬಂತು ಎಲ್ಲ ಬೀದಿ ನಾಯಿಗಳನ್ನ ಶೆಲ್ಟರ್ ಹೋಮ್ಗೆ ಕಳಿಸ್ಬೇಕು ಅಂತ. ಬಟ್ ಡಾಗ್ ಲವರ್ಸ್ಗೆ ವೆರಿ ಶಾಕಿಂಗ್ ನ್ಯೂಸ್ ಆಗಿತ್ತು. ನನ್ನ ಕ್ವೆಶನ್ ಏನು ಅಂತ ಅಂದರೆ, ಬೀದಿ ನಾಯಿಗಳಿಗೆ ಮಾತ್ರ ರೇಬಿಸ್ ಬರುತ್ತಾ ಅಥವಾ ಪೆಟ್ ಡಾಗ್ಸಿಂದನೂ ರೇಬಿಸ್ ಬರುತ್ತಾ ಸರ್? ಆ್ಯಕ್ಚುಲಿ ಏನಂತಂದರೆ ಅದೊಂದು ಮಿಸ್ಕನ್ಸೆಪ್ಷನ್ನು. ಬಟ್ ಏನಂತಂದರೆ ಎರಡರಿಂದನೂ ಬರುತ್ತೆ. ಬಟ್ ಪರ್ಸೆಂಟೇಜ್ ಆಫ್ ಈಗ ಪೆಟ್ ಡಾಗಿಂದ ಬರೋ ಚಾನ್ಸಸ್ ಕಮ್ಮಿ. ಬಿಕಾಸ್ ಯಾಕೆ ಅಂತಂದರೆ ಅವ್ರು ರೆಗ್ಯುಲರ್ ವ್ಯಾಕ್ಸಿನೇಟ್ ಆಗಿರ್ತವೆ ಆ್ಯಂಡ್ ದೇ ವಿಲ್ ಬಿ ಪ್ರೊಟೆಕ್ಟೆಡ್. ಅದೇ ನಾವು ಬೀದಿ ನಾಯಿಗಳಾದರೆ ಏನಂತಂದರೆ ಪ್ರೊಟೆಕ್ಷನ್ ಇರೋಲ್ಲ. ಅದಕ್ಕೆ ಯಾವ್ದಾದ್ರು ನಾಯಿಗಳು ಬರ್ಬೋದು, ಬೇರೆ ನಾಯಿಗಳು ಬಂದೆಲ್ಲ ಕಚ್ಚೋ ಚಾನ್ಸಸ್ ಇರುತ್ತೆ. ಬಟ್ ಇವಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಇವರು ಆಲ್ಮೋಸ್ಟ್ ಮೋಸ್ಟ್ ಆಫ್ ದಮ್ 99% ವ್ಯಾಕ್ಸಿನೇಟ್ ಮಾಡಿರ್ತಾರೆ ಪೆಟ್ ಡಾಗ್ಗೆ. ಬಟ್ ಸ್ಟಿಲ್ 1% ಸಮ್ಟೈಮ್ಸ್ ಇರೋ ಕನ್ವರ್ಷನ್ ಆಗದೆ ಹೋದಾಗ ಸೊ ಪೆಟ್ ಡಾಗಿಂದ ಕೂಡ ರೇಬಿಸ್ ಬರತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಅದೇ ಬೀದಿ ನಾಯಿಗಳಲ್ಲಿ ಪರ್ಸೆಂಟೇಜ್ ತುಂಬ ಜಾಸ್ತಿ. ಏನಾದರೂ ಆ ನಾಯಿ ಏನಾದ್ರು ಇನ್ಫೆಕ್ಟ್ ಆಗಿದೆ ಅಂದರೆ ಅದೇನೋ ಬೈಟ್ ಮಾಡಿದ್ರೆ ಚಾನ್ಸಸ್ ಅಂತೂ ಭಾಳ 100% ಇದಿರುತ್ತೆ, ಚಾನ್ಸಸ್ ಇರುತ್ತೆ. ಆ್ಯಂಡ್ ಹಾಗೇ ನಾವೇನಂದರೆ ಬರೀ ಇದಷ್ಟೇ ಅಲ್ಲ, ನಮ್ಮ ಇಂಡಿಯನ್ಸಲ್ಲಿ ಬರೀ ಇದು. ಬಟ್ ನೀವು ಲೈಕ್ ಏನು ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಕೆನಡಾಲೆಲ್ಲ ಹೇಗೆ ಅಂತಂದರೆ ಈ ಬ್ಯಾಟ್ಸ್ ಎಲ್ಲ ಇರುತ್ತಲ್ಲ, ಬ್ಯಾಟ್ಸು, ಇಲಿ ಮತ್ತು ಕ್ಯಾಟ್ಸು, ಅದರಿಂದನೂ ಈ ರೇಬಿಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅಲ್ಲಿ.